ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ತಾರಾ ಮಂಜನ ಹತ್ರ ಆಕೆಯ ಪ್ರೀತಿಯನ್ನು ಹೇಳ್ಕೊಳ್ತಾಳೆ. ಮಂಜ ಆಕೆಯ ಪ್ರೀತಿಯನ್ನು ಒಪ್ಕೊಳ್ಳೋಕ್ಕೆ ರೆಡಿಯಾಗಿರೋದಿಲ್ಲ. ಯಾಕೆಂದರೆ ಮಂಜ ತುಂಬ ಬಡವನಾಗಿರ್ತಾನೆ, ತಾರಾ ತುಂಬ ಶ್ರೀಮಂತರ ಮನೆಯಲ್ಲಿ ಬೆಳೆದಿರ್ತಾಳೆ. ಮಂಜ ಇದ್ದ ವಾತಾವರಣವನ್ನು ವಿವರಿಸ್ತಾನೆ. ನಾನು ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿದವ, ನನ್ನನ್ನು ಮದುವೆ ಆದರೆ ನಿಮಗೆ ಸಂತೋಷ ಸಿಗೋದಿಲ್ಲ, ಬದಲಾಗಿ ಯಾಕೆ ಮದುವೆ ಆದೆ ಅನ್ನೋಂಥ ಒಂದು ಫೀಲಿಂಗ್ಸ್ ನಿಮ್ಮಲ್ಲಿ ಬರುತ್ತೆ ಅಂತ ಹೇಳ್ತಾನೆ ಮಂಜ. ಅದಕ್ಕೆ ತಾರಾ, ಇಲ್ಲ ಮಂಜ, ನಾನು ಆ ಥರ ಅಲ್ಲ, ನಾನು ಬಂದ ಮನೆಗೆ ನೀನು ನನ್ನ ಗಂಡನಾಗಿರ್ತೀಯ, ಹಾಗೆ ನಾನು ಬಂದ ಮನೆಯನ್ನು, ನಾನು ನನ್ನ ತಂದೆ ಮನೆಯನ್ನು ಎಷ್ಟು ಪ್ರೀತಿಸ್ತೇನೋ ಅಷ್ಟೇ ಪ್ರೀತಿಸ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಮಂಜ ಹೇಳ್ತಾನೆ, ಮೊದಲಿಗೆ ಎಲ್ಲವೂ ಖುಷಿಯಾಗಿರುತ್ತೆ, ನಂತರ ಯಾಕೆ ಮದುವೆ ಆದೆ ಅನ್ನೋ ಒಂದು ಪರಿಸ್ಥಿತಿಗೆ ಬರ್ತೇವೆ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಆದರೆ ನಿಮ್ಮ ಮನೆಯವರನ್ನು ಕರೆದಾಗ ಅದು ಕೂಡ ನಿಮಗೆ ಬೇಸರ ಆಗುವಂಥದ್ದು. ನಮ್ಮ ಮನೆಯಲ್ಲಿ ನಾವು ತುಂಬ ಬಡತನದಲ್ಲಿರುವಂಥವರು, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಮತ್ತು ನೀವು ಬಾಸ್ನ ಮಗಳು, ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಒಪ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳ್ತಾನೆ. ಅದೇ ರೀತಿಯಾಗಿ ತಾರನಿಗೆ ಮನೆಯಿಂದ ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾ ಇರ್ತದೆ. ಆನಂತರ ಮಂಜನೇ ಹೇಳ್ತಾನೆ, ತಾರಾ, ನಿಮಗೆ ಮನೆಯಿಂದ ಕಂಟಿನ್ಯೂಸ್ ಆಗಿ ಫೋನ್ ಬರ್ತಾ ಇರ್ತದೆ, ಪಿಕಪ್ ಮಾಡಿ. ಇವಾಗ ಅರ್ಧ ಗಂಟೆ ಲೇಟ್ ಆಗುವಾಗಲೇ ಇಷ್ಟೊಂದು ಫೋನ್ ಮಾಡ್ತಾರೆ, ಇನ್ನು ಈ ಬಡವನನ್ನು ಮದುವೆ ಆದರೆ ಅವರು ಎಷ್ಟು ಆತಂಕ ಪಡ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ತಾರಾ ಹೇಳಿಕ್ಕೆ ಹೋಗ್ತಾಳೆ, ನಾನು ನನ್ನ ಅಪ್ಪನನ್ನೆಲ್ಲ ಕನ್ವಿನ್ಸ್ ಮಾಡಿದ್ದೇನೆ ಅಂತ ಹೇಳಿ. ಆದರೂ ಕೂಡ ಮಂಜ ಅದನ್ನೆಲ್ಲ ಕೇಳುವಂಥ ಸ್ಥಿತಿಯಲ್ಲೇ ಇರುವುದಿಲ್ಲ. ನನ್ನ ಬಡತನ ನಿಮಗೆ ಬೇಡ, ನೀವು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಂಥವರು, ನೀವು ಶ್ರೀಮಂತರನ್ನೇ ಮದುವೆ ಆಗೋದು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆನಂತರ ತಾರಾ ಮನೆಗೆ ಬರ್ತಾಳೆ. ಅದಕ್ಕಿಂತ ಮುಂಚೆ ಸೂರ್ಯ ಫೈನಾನ್ಸಿಯರ್ ಮನೆಗೆ ಬಂದಿರ್ತಾನೆ. ಅವನ ಡಾಕ್ಯುಮೆಂಟ್ ಕೊಡಲು. ಆಗ ಆ ಫೈನಾನ್ಸರ್ಗೆ ಒಬ್ಬ ಸರಿಯಾಗಿ ಹೊಡೆದಿರ್ತಾನೆ. ಫೈನಾನ್ಸರ್ನ ತಲೆಯಿಂದ ರಕ್ತ ಎಲ್ಲ ಸೋರ್ತಾ ಇರ್ತದೆ. ಅದನ್ನು ನೋಡಿ ಸೂರ್ಯನಿಗೆ ತಡ್ಕೊಳ್ಳೋಕ್ಕೇ ಆಗೋದಿಲ್ಲ. ಸೂರ್ಯ ಅಲ್ಲಿದ್ದವರಿಗೆ ಸರಿಯಾಗಿ ಚಚ್ಚಿ ಹಾಕ್ತಾನೆ. ಆವಾಗ ಆ ಫೈನಾನ್ಸರಿಗೆ ಮಂಜ ಹೇಳಿದಂಥ ಮಾತುಗಳು ನೆನಪಾಗುತ್ತೆ. ರೌಡಿಗಳ ಪಾಲಿಗೆ ನಮ್ಮ ಭಾವ ರೌಡಿ, ಪ್ರೀತಿಸೋರ ಪಾಲಿಗೆ ಪ್ರೀತಿಯನ್ನು ಹಂಚುವಂಥ ಒಂದು ಪುಣ್ಯಾತ್ಮ ಅಂತ ಹೇಳಿದ್ದು ನೆನಪಾಗುತ್ತೆ. ಅದನ್ನು ಕಣ್ಣಾರೆ ಕಂಡಂಥ ಫೈನಾನ್ಸರಿಗೂ ಕೂಡ ಖುಷಿಯಾಗುತ್ತೆ ಸೂರ್ಯನ ಮೇಲೆ. ಹಾಗೆ ಫೈನಾನ್ಸರ್ ಮನೆಯಲ್ಲಿದ್ದಂಥ ಕೆಲಸದವಳು ತಾಯವ ಹೇಳ್ತಾಳೆ, ನೀನು ಯಾರೋ ಏನೋ ಗೊತ್ತಿಲ್ಲಪ್ಪ, ದೇವರ ಥರ ಬಂದು ನಮ್ಮಪ್ಪನ ಕಾಪಾಡಿಬಿಟ್ಟೆ, ನನ್ನ ಆಯಸ್ಸೆಲ್ಲ ನಿನಗೆ ಇರಲಿ ಅಂತೇಳಿ ಹೇಳ್ತಾಳೆ. ಅದಕ್ಕೆ ಸೂರ್ಯ ನಗರ್ತಾನೆ, ಬೇಡಮ್ಮ, ನನ್ನ ಆಯಸ್ಸು ತಾರಮ್ಮನಿಗೆ ಕೊಟ್ಟುಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಫೈನಾನ್ಸರ್ ಹೇಳ್ತಾರೆ, ಯಾಕಪ್ಪ ಅಂತೇಳಿ. ಆಗ ಸೂರ್ಯ ಸ್ವಲ್ಪ ಯೋಚನೆ ಮಾಡ್ತಾ ಹೇಳ್ತಾನೆ, ನನಗೆ ಆ ಹೆಸರು ಕಂಡ್ರೆ ಏನೋ ಒಂದು ಅಟ್ಯಾಚ್ಮೆಂಟ್ ಇದೆ ಸರ್ ಅಂತ ಹೇಳ್ತಾನೆ. ಹಾಗೆ ಸೂರ್ಯ ಅಲ್ಲಿಂದ ಹೊರಟು ಬರ್ತಾನೆ. ಆಗ ಅಲ್ಲಿಗೆ ತಾರಾ ಬರ್ತಾಳೆ. ತಾರಾ ತಂದೆಯನ್ನು ನೋಡಿ ತುಂಬ ದುಃಖಿತಳಾಗ್ತಾಳೆ. ಇನ್ನೊಂದು ಕಡೆ ಸೂರ್ಯ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ಮೀನಾ ಆ ಜ್ಯೋತಿಷಿ ಹೇಳಿದಂಥ ಮಾತನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಆಗ ಸೂರ್ಯ ಬಂದು ಸಮಾಧಾನ ಪಡಿಸ್ತಾನೆ. ಸೂರ್ಯ ಸಮಾಧಾನ ಪಡಿಸುವಾಗ ಮೀನಾ ಅವನ ಎದೆಯನ್ನು ಮುಟ್ತಾಳೆ. ಆಗ ಎದೆಯಲ್ಲಿ ಸ್ವಲ್ಪ ಗಾಯಗಳಾಗಿರ್ತದೆ. ಆಗ ಮೀನಾ ಕೇಳ್ತಾಳೆ, ಇದೇನಾಯ್ತು ರೀ ಅಂತೇಳಿ. ಅದು ಏನಾಯಿತು ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ, ಹೊರಟ ನಿಮ್ಮದು ಹೊರಟು ಮೈರಿ, ನಿಮಗೆ ಏನಾಯಿತು ಅಂತ ನಿಮಗೇನೆ ಗೊತ್ತಾಗೋದಿಲ್ವ ಅಂತೇಳಿ ಕೇಳ್ತಾಳೆ. ಆಗ ಸೂರ್ಯ ಸ್ವಲ್ಪ ಯೋಚನೆ ಮಾಡುತ್ತಾ ಫೈನಾನ್ಸರ್ ಮನೆಯಲ್ಲಿ ನಡೆದಂಥ ವಿಷಯವನ್ನು ವಿವರಿಸ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ಯಾಕ್ರಿ ಆ ರೌಡಿಗಳ ಜೊತೆ ಗಲಾಟೆ ಮಾಡಿದ್ರಿ ಅಂತ ಹೇಳಿ. ನನಗೆ ಅನ್ಯಾಯ ಆದಾಗ ನೋಡೋಕ್ಕೇ ಆಗೋದಿಲ್ಲ ಮೀನಾ. ನಾನು 8 ವರ್ಷ ಇರುವಾಗಲೇ ಲಕ್ಕಿ, ನನ್ನ ಮೂಗಲ್ಲಿ ಸಿಂಬಳ ಸುರಿಯುವಾಗಲೇ ಲಕ್ಕಿ ನನಗೆ ಅನ್ಯಾಯ ಆದರೆ ಯಾರನ್ನು ಬಿಡಬೇಡ ಸೂರ್ಯ ಅಂತ ಹೇಳಿ ಕಲಿಸಿರುವಂಥದ್ದು. ಹಾಗಾಗಿ ನನಗೆ ಎಲ್ಲೇ ಅನ್ಯಾಯ ನಡೆದರೂ ಅದನ್ನು ನೋಡಿಕೊಂಡು ಕೂರುವಂಥ ಮನಸ್ಥಿತಿ ನಂದಲ್ಲ ಅಂತ ಹೇಳ್ತಾನೆ. ಹಾಗೆ ಮೀನಾ ಆಯಿಂಟ್ಮೆಂಟನ್ನು ಸೂರ್ಯನ ಎದೆಗೆ ಹಚ್ತಾಳೆ. ಆಗ ಆಯಿಂಟ್ಮೆಂಟ್ ಹಚ್ಚುವಾಗ ಸೂರ್ಯ ಹೇಳ್ತಾ, ಆಹಾ, ಈಗ ತಣ್ಣಗಾಗ್ತಾ ಉಂಟಂತ ಹೇಳ್ತಾನೆ. ಮತ್ತೆ ಮೀನಾ ಹೇಳ್ತಾಳೆ, ನಾನು ಯಾವತ್ತಿಂದಲೂ ಹೇಳ್ತಾ ಇದ್ದೇನೆ, ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಫೋಟೋ ನೋಡಿ ಬಲಗಡೆಯಿಂದ ಎದ್ದೇಳಿ, ಹೊರಗಡೆ ಎಲ್ಲಿಯಾದರೂ ಹೋದಾಗ ದೇವರಿಗೆ ನಮಸ್ಕಾರ ಮಾಡಿ ಹೋಗಿ ಅಂತ ಹೇಳಿ ಎಷ್ಟು ಸಲ ನಾನು ಹೇಳ್ತಾ ಇರ್ತೇನೆ, ಆದರೆ ನೀವು ನನ್ನ ಮಾತನ್ನೇ ಕೇಳೋದಿಲ್ಲ ಅಂತೇಳಿ ಮೀನಾ ಹೇಳ್ತಾಳೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಕೈ ಮುಗಿಯೋದ್ರಲ್ಲಿ ದೇವರು ಇರೋದಿಲ್ಲ, ಇನ್ನೊಬ್ಬರ ಕೈ ಹಿಡಿಯೋದ್ರಲ್ಲಿ ದೇವರಿರ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎದ್ದ ತಕ್ಷಣ ದೇವರ ಫೋಟೋ ನೋಡೋದ್ರಲ್ಲಿ ಇಲ್ಲ ಕಣೆ ದೇವರು, ರಾತ್ರಿ ಮಲಗಿದ್ದವರು ಬೆಳಗ್ಗೆ ಎದ್ದೇಳ್ತಾರ ಅನ್ನೋದ್ರಲ್ಲಿ ದೇವರಿರ್ತಾನೆ ಅಂತ ಹೇಳ್ತಾನೆ. ಆನಂತರ ಮೀನಾ ಸೂರ್ಯನಿಗೆ ಕಾಫಿ ತರಲಿಕ್ಕೆ ಹೋಗ್ತಾಳೆ. ಇತ್ತ ಕಡೆ ರೋಹಿಣಿ ಮನೋಜ್ಗೆ ಫೋನ್ ಮಾಡಿರ್ತಾಳೆ. ಮನೋಜ್ಗೆ ಫೋನ್ ಮಾಡಿ ಹಾಡನ್ನು
ಹೇಳ್ತಾಳೆ. ಇದನ್ನೆಲ್ಲ ಮನೋಜು ಕೇಳಿಕೊಂಡು ಸುಮ್ಮನೆ ಇರ್ತಾನೆ. ಆನಂತರ ಮನೋಜ್ ಹೇಳ್ತಾನೆ, ನೀನು ನನಗೆ ಫೋನ್ ಮಾಡಿದ್ಯಾಕೆ? ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮನೋಜ್ ನೀವು ನನಗೆ ತುಂಬ ನೆನಪಾಗ್ತಿದ್ದೀರಾ ಮನೋಜ್ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಲೊಟ್ಟೆ, ನಾನು ನೆನಪಾಗ್ತಿದ್ರೆ ನೀನು ಮೊದಲನೇ ಮದುವೆ ಆಗ್ತಿದ್ದೇನೆ ಅಂತ ಕೇಳ್ತಾನೆ. ಹಾಗೆ ಮಗು ಮಾಡ್ತಾ ಇದ್ದೇನೆ ಅಂತ ಕೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಮನೋಜ್ ಅದೆಲ್ಲ ಆದದ್ದು ಬಲಾತ್ಕಾರದ ಮದುವೆ, ಬಲಾತ್ಕಾರ ಮಾಡಿರುವಂತಹ ವಿಚಾರ ನಿಮಗೆ ನಾನು ಮೊದಲೇ ಹೇಳಿದ್ದೇನೆ, ಹಾಗೆ ಹೀಗೆ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜು ಯಾವುದಕ್ಕೂ ಮಾತಾಡೋದು ಸುಮ್ಮನಿರ್ತಾನೆ. ನನಗೆ ನೀನು ಬೇಡ 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 ಅಷ್ಟೇ, ನನಗೆ ನೀನು ಡೈವರ್ಸ್ ಕೊಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ಸರಿ ಮನೋಜ್, ನಿಮಗೆ ಡೈವರ್ಸ್ ತಾನೇ ಬೇಕು, ನಾನು ಹೇಳುವಂಥ ಜಾಗಕ್ಕೆ ನೀವು ಬಂದುಬಿಡಿ, ನೀವೊಬ್ಬರೇ ಬರಬೇಕು, ಬೇರೆ ಯಾರನ್ನೂ ಕರ್ಕೊಂಡು ಬರಬಾರ್ದು, ನಿಮಗೆ ಡೈವರ್ಸ್ ನಾನು ಕೊಡ್ತೇನೆ ಅಂತ ಹೇಳ್ತಾಳೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಷ್ಟು ಮಾಡಿ ಪುಣ್ಯ ಕಟ್ಕೋ ಅಂತ ಫೋನ್ ಕಟ್ ಮಾಡ್ತಾನೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.